ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಸೊ ವ್ಲಾಗ್ನ ನಾನು ಇವತ್ತು 9:15 ಆಲ್ಮೋಸ್ಟ್ ಆಗ್ತಾ ಬರ್ತಾಯಿದೆ. ಸೊ ಅವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ನನ್ನ ರುಟೀನ್ ಯಾವ ರೀತಿ ಇರುತ್ತೆ, ಏನು ಮಾಡ್ತೀನಿ, ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ತಿಂಡಿಗೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ಆಲ್ರೆಡಿ ನಾನು ತೋರಿಸಿದ್ದೀನಿ, ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇದು ಬಂದು ಅಕ್ಕಿ ತೊಳೆದಿರೋ ನೀರು, ಅನ್ನಕ್ಕೆ ಇಟ್ಟಿದ್ದೀನಿ, ಆರಬೇಕು, ಗೊಜ್ಜು ಮಾಡ್ಕೊಬೇಕು. ಈ ಅಕ್ಕಿ ತೊಳೆದಿರೋ ನೀರು ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ, ಇದು ಗಿಡಗಳಿಗೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಗಿಡ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಗಿಡಕ್ಕೆ ಹಾಕೋಣ ಅಂತ. ಬನ್ನಿ, ಸೊ ಇಲ್ಲೇ ಕೆಳಗಡೆ ಗಿಡಕ್ಕೆ ಹಾಕೊಂಬಿಡೋಣ ಅಂತ. ತರಕಾರಿ ತೊಳೆದಿದ್ದ ನೀರು ಅಥವಾ ಲೈಕ್ ಯಾವ್ದಾದ್ರು ಅಕ್ಕಿ ತೊಳೆದಿದ್ದ ನೀರು, ಬೇಳೆ ತೊಳೆದಿದ್ದ ನೀರೆಲ್ಲ ಹಿಂಗೆ ಹಾಕೊಬೋದು, ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಇವಾಗ ನೋಡಿ, ಒಂದು 5 ನಿಮಿಷಕ್ಕೆ ಗೊಜ್ಜೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಸ್ವಲ್ಪ ಆರಬೇಕು, ಇದು ಆರ್ಕೊಂಡ್ಲಿ ಅಷ್ಟೆಲ್ಲ ಆಫೀಸ್ ವರ್ಕಿಗೆ ಲಾಗಿನ್ ಆಗ್ತೀನಿ. ಬನ್ನಿ, ಆಫೀಸ್ ವರ್ಕಿಗೆ ಲಾಗಿನ್ ಆಗೋಣ. ಸೊ ನೋಡಿ, ಪುಳಿಯೋಗರೆ ರೆಡಿಯಾಗಿದೆ. ತಿಂದ್ಕೊಂಡು ಸ್ವಲ್ಪ ಕೆಲಸ ಮುಗಿಸ್ಕೊತೀನಿ. ಆ್ಯಂಡ್ ಮಧ್ಯದಲ್ಲಿ ರೋಸ್ ಗಿಡ ಏನಾದ್ರು ತರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಹೂವಿನ ಗಿಡ. ಸೊ ಏನಾದ್ರು ತಂದರೆ ಅದರದ್ದು ಪಾಟಿಂಗ್ ಎಲ್ಲ ಹೆಂಗೆ ಮಾಡಿದ್ವಿ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಫಸ್ಟು ಟಿಫನ್ ಮುಗಿಸ್ಕೊತೀನಿ ಆ್ಯಂಡ್ ನೆಕ್ಸ್ಟ್ ನಾನು ನನ್ನ ರುಟೀನ್ನ ತೋರಿಸ್ತೀನಿ. ಸೊ ಟೈಮ್ ಬಂದು 1:15 ಆಗ್ತಾ ಬರ್ತಾಯಿದೆ. ಕೆಲಸ ಸ್ವಲ್ಪ ಬ್ರೇಕ್ ಇದೆ, ಅಂದರೆ ಸ್ವಲ್ಪ ಕೆಲಸ ಇನ್ನೂ ಬರೋದಿದೆ. ಸೊ ಬರೋ ಅಷ್ಟರಲ್ಲಿ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಏನಿಲ್ಲ, ನಾನು ಪೋಸ್ಟ್ ಆಫೀಸಲ್ಲಿ RD ಕಟ್ತಾಯಿದ್ದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ, ಲೈಕ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಬಂದಿದ್ದೀನಿ. ನಾನು 2 RD ಕಟ್ತಾಯಿದ್ದೀನಿ. ಒಂದು ಬಂದು 2000 ರುಪೀಸ್ದು ಆ್ಯಂಡ್ ಇನ್ನೊಂದು ಬಂದು 2500 ರುಪೀಸ್ದು. ಇದು ಬಂದು 5 ಇಯರ್ಸ್ ಇರುತ್ತೆ. ಸೊ ಇದೆಲ್ಲ ಯಾವ ರೀತಿ ಬೆನಿಫಿಟ್ ಆಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಹೇಳ್ತೀನಿ ನಿಮಗೆ. ಇದರಲ್ಲಿ ಅಕೌಂಟ್ ನಂಬರು ಇದೆಲ್ಲ ಇತ್ತು, ಸೊ ಅದಕ್ಕೋಸ್ಕರ ಕ್ಲೋಸ್ ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನಾನು ನಮ್ಮದು ಇಂಟ್ರೆಸ್ಟ್ ಎಲ್ಲ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ, ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಏನಿದೆ, ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ. ಇದು ಒಂದು ಆ್ಯಪ್, ಆ್ಯಕ್ಚುಲಿ ಪೋಸ್ಟಲ್ ಇನ್ಫೋ ಅಂತ ಬರುತ್ತೆ. ಈ ಪೋಸ್ಟಲ್ ಇನ್ಫೋನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಇದು ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಪ್ಲೇಸ್ಟೋರಲ್ಲಿ. ಇದು ಪೋಸ್ಟ್ ಇನ್ಫೋ ಅಂತ ಬರುತ್ತೆ. ಇದು ಇನ್ಸ್ಟಾಲ್ ಆದಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಮತ್ತು ಸುಮಾರು ಆಪ್ಷನ್ಸ್ ಇದೆ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ನಮಗಿಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಅಂತ ಇದೆಯಲ್ವಾ, ನೀವು ಅಲ್ಲಿ ಹೋಗಿ RD ಅಂದರೆ ರೆಕರಿಂಗ್ ಡೆಪಾಸಿಟ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಇಲ್ಲಿ ಒಂದು ಐಕಾನ್ ಕಾಣಿಸುತ್ತೆ, ಇಲ್ಲಿ ಪ್ರೆಸ್ ಮಾಡಿ. ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅಂದರೆ ಇದರ ಫ್ಯೂಚರ್ಸ್ ಏನೇನು ಎತ್ತ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ಇಂಟ್ರೆಸ್ಟ್ ರೇಟ್ ಬಂದು 6.2% ಇದೆ. ನಾನು ಬಂದು 2 RD ಏನು ಕಟ್ಟಿದ್ದೀನಲ್ವ, ಒಂದು ಬಂದು 5.8% ಇದ್ದಾಗ ಏನೋ ಕಟ್ಟಿದ್ದೆ, ಆ್ಯಂಡ್ ಇನ್ನೊಂದು ಬಂದು ನಾನು 6.2% ಇದ್ದಾಗ ಕಟ್ಟಿದ್ದೆ, ಅಂದರೆ 6 ಮಂತ್ಸ್ ಗ್ಯಾಪ್ ಇದ್ದಾಗ ಕಟ್ಟಿದ್ದೆ. ಸೊ ಇವಾಗ ಇಂಟ್ರೆಸ್ಟ್ ರೇಟ್ ಬಂದು 6.2% ಪರ್ ಆ್ಯನಮ್ ಇರುತ್ತೆ. ನೀವು 100 ರುಪೀಸಿಂದ ಎಷ್ಟು ಬೇಕಾದ್ರೂ ಕಟ್ಬೋದು, ಓಕೆನಾ. ಇದನ್ನು ಸಿಂಗಲ್ ಅಡಲ್ಟು ಅಥವಾ ಜಾಯಿಂಟಾಗೂ ಕೂಡ ನೀವು ಪೇ ಮಾಡ್ಬೋದು. ಮೈನರ್ಸ್ ಏನಾದ್ರು ಇದ್ದರೆ ಅವ್ರಿಗೆ ಗಾರ್ಡಿಯನ್ ಆಗಿರಬೇಕು, ಅವ್ರ ಪೇರೆಂಟ್ಸು, ಅವ್ರ ಫಾದರು, ಅವ್ರ ಮದರು, ಆ ಥರ ಗಾರ್ಡಿಯನ್ ಆಗಿ ಕೊಟ್ಟು ಮೈನರು ಕೂಡ ಈ RD ಅಕೌಂಟ್ನ ಓಪನ್ ಮಾಡ್ಕೋಬೋದು. ಆ್ಯಂಡ್ ಮೈನರ್ 10 ವರ್ಷ ಮೇಲಿರೋರು ಓಪನ್ ಮಾಡ್ಕೊಬೋದು. ಇದು ಬಂದು ಯಾರ್ಯಾರು RD ಅಕೌಂಟ್ನ ಓಪನ್ ಮಾಡ್ಬೋದು ಅಂತ ಇರೋವಂತಹ ಇನ್ಫಾರ್ಮೇಷನ್ನು. ಕೆಳಗಡೆ ಬಂದರೆ ಡೆಪಾಸಿಟ್ಸ್, ಯಾವ ರೀತಿ ಡೆಪಾಸಿಟ್ಸ್ ಮಾಡಬೇಕು ಅಂದರೆ, ನೀವು ಯಾವಾಗ ಕಟ್ಟಿದರೆ, ಇವಾಗ ಮಂತ್ಲಿ ನೀವೇನು ಡೆಪಾಸಿಟ್ ಮಾಡ್ತೀರಲ್ಲ ಅದು ಪ್ರಾಪರಾಗಿ ಇರಬೇಕು.
ಕ್ಯಾಶಲ್ಲಿ ಅಥವಾ ಚೆಕ್ಕಲ್ಲಿ ನೀವು ಪೇ ಮಾಡ್ಬೋದು ಫಸ್ಟು. ಆ್ಯಂಡ್ ಈ ಡೆಪಾಸಿಟಲ್ಲಿ ಏನಿದೆ ಗೊತ್ತಾ, ಇಫ್ ಇನ್ ಕೇಸ್ ನೀವೇನಾದ್ರು 15th ಒಳಗಡೆ, ಇವಾಗ 15th ಒಳಗಡೆ ನೀವೇನಾದ್ರು ಅಕೌಂಟ್ ಓಪನ್ ಮಾಡಿದರೆ 15th ಒಳಗಡೆ ನೀವು ಪೇ ಮಾಡಬೇಕಾಗತ್ತೆ. ಅಥವಾ 16th ಮೇಲೆ ಅಕೌಂಟ್ ಓಪನ್ ಮಾಡಿದರೆ 16th ಒಳಗಡೆ ನೀವು ಕ್ಯಾಶ್ನ ಡೆಪಾಸಿಟ್ ಮಾಡಬೇಕು. ನಾವು ಡೇಟು ಇವಾಗ 15th ಒಳಗಡೆ ಡೆಪಾಸಿಟ್ ಮಾಡಿಬಿಟ್ಟು ನಾವು 20ನೇ ತಾರೀಕಿಗೆ ಕಟ್ಟಿದ್ರೆ ಆವಾಗ ಅದು ಡೇಟ್ ಎಕ್ಸ್ಟೆಂಡ್ ಆಗುತ್ತಲ್ವ, ಆವಾಗ ಡಿಫಾಲ್ಟ್ ಅಂತ ಬರುತ್ತೆ. ಆವಾಗ ಫೈನ್ ಏನೋ ಕಟ್ಟಿಸ್ಕೊತಾರೆ. ಆ ಡಿಫಾಲ್ಟ್ ಏನೇನು ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ವಿತಿನ್ 15th ಅಂತಂದರೆ 15th ಒಳಗಡೆ ನಾವು ಅಮೌಂಟ್ನ ಪೇ ಮಾಡಬೇಕು. 16th ಮೇಲೆ ಅಕೌಂಟ್ ಓಪನ್ ಮಾಡಿದ್ರೆ 16th ಆ ಮಂತ್ ಎಂಡ್ ಒಳಗಡೆ ನಾವು ಯಾವಾಗಾದ್ರೂ ಪೇ ಮಾಡ್ಕೊಬೋದು. ಇದು ಬಂದು ಡೆಪಾಸಿಟ್ಸ್ ಬಗ್ಗೆ. ಇದು ನಾವು ಹೋಗಿ ಪೋಸ್ಟ್ ಆಫೀಸಲ್ಲಾದ್ರು ಪೇ ಮಾಡ್ಬೋದು ಅಥವಾ ಆನ್ಲೈನಲ್ಲೂ ಫೆಸಿಲಿಟಿ ಇದೆ, ಆನ್ಲೈನಲ್ಲಾದ್ರು ಪೇ ಮಾಡ್ಕೊಬೋದು. ಇವಾಗ ಡಿಫಾಲ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಡಿಫಾಲ್ಟ್ಸ್ ಏನು ಅಂತಂದರೆ, ಮಂತ್ಲಿ ಇವಾಗ ನೀವು ಒಂದು ಡಿಫಾಲ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ ನೀವು 10ನೇ ತಾರೀಕು ಅಕೌಂಟ್ ಓಪನ್ ಮಾಡಿರ್ತೀರ. ಅಕಸ್ಮಾತ್ ನೀವೇನಾದ್ರು ಒಂದು 10ನೇ ತಾರೀಕು ಒಳಗಡೆ ಕಟ್ಟಿಲ್ಲ ಅಂತಂದರೆ, ನೀವು ಒಂದು 20ನೇ ತಾರೀಕಿಗೆ ಕಟ್ಟಿದ್ರೆ ಆ ಥರ 4 ಸಲ ಚಾನ್ಸಸ್ ಇರುತ್ತೆ. ನೀವು ಕಂಟಿನ್ಯೂಸ್ ಆಗಿ ಅದೇ ಥರ ಮಾಡ್ತಿದ್ರೆ ನಿಮಗೆ 100 ರೂಪಾಯಿಗೆ 1 ರೂಪಾಯಿ ಅಂತೆ ಫೈನ್ ಥರ ಹಾಕಿಬಿಟ್ಟು ಅಮೌಂಟ್ನ ಪೇ ಮಾಡಿಸ್ಕೊತಾರೆ ಜೊತೆಯಲ್ಲಿ. ಬಟ್ ನಿಮಗೆ ಆ ಥರ 4 ಸಲಿನೂ ನೀವು ಆ ಥರ ಇರ್ರೆಗ್ಯುಲರ್ ಪೇಮೆಂಟ್ಸ್ ಮಾಡ್ತಿದ್ರೆ ನಿಮ್ಮ ಅಕೌಂಟ್ನು ಕೂಡ ಅವರು ಕ್ಲೋಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಆದಷ್ಟು ಆ ಡೇಟ್ ಒಳಗಡೆ ಪೇ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕು. ಅದಷ್ಟೇ ಇಲ್ಲಿ ಈ 4 ಪಾಯಿಂಟ್ಸಲ್ಲಿ ಅವರು ಕವರ್ ಮಾಡಿರೋದು. ಅದನ್ನು ನಾನು ಸಿಂಪಲ್ಲಾಗಿ ಹೇಳಿದ್ದೀನಿ. ನೆಕ್ಸ್ಟ್ ಬಂದು ಅಡ್ವಾನ್ಸ್ ಡೆಪಾಸಿಟ್ ಅಂತ ಅಂದ್ಬಿಟ್ಟು. ಅಡ್ವಾನ್ಸ್ ಡೆಪಾಸಿಟ್ ಏನಪ್ಪ ಅಂತಂದರೆ, ನಾವು ಕಂಟಿನ್ಯೂಸ್ ಆಗಿ ಕ್ಲೀನಾಗಿ ಪೇ ಮಾಡಿರ್ತೀವಲ್ಲ, 10ನೇ ತಾರೀಕು ಅಂದರೆ 10ನೇ ತಾರೀಕು ಒಳಗಡೆ ಎಲ್ಲ ಪೇ ಮಾಡಿರ್ತೀವಲ್ಲ, ಸೊ ಅದಕ್ಕೆ ಅವರು ರಿಬೇಟ್ ಅಂತ ಅಂದ್ಬಿಟ್ಟು ಅವರೇ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಎಕ್ಸ್ಟ್ರಾ ಅಮೌಂಟ್ ಥರ ನಮಗೆ ಡೆಪಾಸಿಟ್ ಮಾಡ್ತಾರೆ. ಅದನ್ನು ನಮಗೆ ಮೆಚುರಿಟಿ ಟೈಮಲ್ಲಿ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಲೋನ್ ಫೆಸಿಲಿಟಿನೂ ಕೂಡ ಇದೆ. ಲೋನ್ ಫೆಸಿಲಿಟಿ ಬಂದು 1 ವರ್ಷ ಆದಮೇಲೆ 50% ಅಮೌಂಟು ಆ ಥರ ಎಲ್ಲನೂ ಅವರು ಲೋನ್ ಫೆಸಿಲಿಟಿ ಕೂಡ ಕೊಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಪ್ರಿಮೆಚೂರ್ ಕ್ಲೋಷರು. ಈ ಆರ್ ಡಿ ಬಂದು ಆ್ಯಕ್ಚುಲಿ ಇರೋದು 5 ಇಯರ್ಸು. ನಾವು 5 ಇಯರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನಾವು ಮುಂಚೆನೇ ನಮಗೇನೋ ಒಂದು ಎಮರ್ಜೆನ್ಸಿ ಇದೆ, ದುಡ್ಡು ಬೇಕು ಅನ್ನೋ ಟೈಮಲ್ಲಿ ನಾವು ತೊಗೋಬೋದು. ಬಟ್ ಯಾವಾಗ ಅಂತಂದರೆ ಅದು ಅಟ್ಲೀಸ್ಟ್ ಆರ್ ಡಿ 3 ವರ್ಷ ಕಂಪ್ಲೀಟ್ ಆಗಿರಬೇಕು. 3 ವರ್ಷ ಕಂಪ್ಲೀಟ್ ಆಗಿದ್ರೆ ಮಾತ್ರ ನಾವು ಪ್ರಿಮೆಚೂರ್ ಕ್ಲೋಷರ್ನ ಮಾಡೋಕ್ಕಾಗೋದು. ಆ್ಯಂಡ್ ದಟ್ಟು ಅದರಲ್ಲೂ 3 ವರ್ಷ ನಾವು ತೊಗೋತೀವಿ ಅಂತಂದರೆ ಇಂಟ್ರೆಸ್ಟ್ ರೇಟು ನಮಗೆ ಬರೋದಿಲ್ಲ ಅಷ್ಟೊಂದು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 6.2% ಇದೆ ಅಂತಂದರೆ ಅದರಲ್ಲಿ 1%, 1.5 ಸಮಥಿಂಗ್ 2% ಹತ್ರ ಕಟ್ ಮಾಡಿಕೊಂಡು ನಮಗೆ ಅವರು ನಾವೇನು ಕಟ್ಟಿದ್ದೀವಿ ಅದಕ್ಕೆ ಇಂಟ್ರೆಸ್ಟ್ ರೇಟ್ ಸೇರಿಸ್ಬಿಟ್ಟು ಕೊಡ್ತಾರೆ ನಮಗೆ. ಅದು ಬಂದು ಪ್ರಿಮೆಚೂರ್ ಕ್ಲೋಷರು. ಅದು 3 ವರ್ಷ ಕಂಪ್ಲೀಟ್ ಆಗಿರಬೇಕು, ಆವಾಗಲೇ ನಮಗೆ ಮನಿ ಸಿಗೋದು. ಆ್ಯಂಡ್ ಇನ್ನೊಂದು ಬಂದು ಮೆಚುರಿಟಿ ಬಂದು 5 ವರ್ಷ. ಈ ಆರ್ ಡಿ ಏನಿದೆ ಮಿನಿಮಮ್ 5 ಇಯರ್ಸ್ ಇದೆ. 5 ಇಯರ್ಸ್ ನಾವು ಕಂಪ್ಲೀಟ್ ಮಾಡಲೇಬೇಕು. ಅಕಸ್ಮಾತ್ ನಮಗೆ 5 ಇಯರ್ಸ್ ಎಲ್ಲ ಆದಮೇಲೂ ನಾವು ಮತ್ತೆ ಕಂಟಿನ್ಯೂ ಮಾಡ್ಬೋದು ಅಂದರೆ ಮತ್ತೆ 5 ಇಯರ್ಸ್ ಎಕ್ಸ್ಟೆಂಡು ಕೂಡ ಅವರು ಮಾಡ್ಕೊಂಡು ಕೊಡ್ತಾರೆ. ಅದು ಸೇಮ್ ಇಂಟ್ರೆಸ್ಟ್ ರೇಟೇ ಇರುತ್ತೆ. ಅದನ್ನು ನಾವು ಒಂದ್ಸಲಿ ಪೋಸ್ಟ್ ಆಫೀಸಲ್ಲಿ ವಿಚಾರಿಸ್ಕೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಕಸ್ಮಾತ್ ಡೆತ್ ಏನಾದ್ರು ಆಗಿದ್ದರೆ, ಅಕೌಂಟ್ ಹೋಲ್ಡರ್ದು ಏನಾದ್ರು ಡೆತ್ ಏನಾರು ಆಗಿದ್ದರೆ ಯೂಶ್ವಲಿ ಎಲ್ಲ ಕಡೆ ಹೆಂಗಿರುತ್ತೆ, ನಾಮಿನಿನ ಕೊಟ್ಟಿರ್ತೀವಲ್ಲ, ಸೊ ನಾಮಿನಿಗೆ ಅದು ಹೋಗುತ್ತೆ. ಅಂದರೆ ಅದರದ್ದು ಪ್ರಾಪರ್ ಇನ್ಫಾರ್ಮೇಷನ್ನು ಎಲ್ಲ ನಾವು ಅಪ್ಲಿಕೇಶನಲ್ಲಿ ಫಿಲ್ ಮಾಡಿರ್ತೀವಿ. ಆ್ಯಂಡ್ ಅದೆಲ್ಲ ಪ್ರಾಪರಾಗಿ ಫಿಲ್ ಮಾಡಿದ್ರೆ ಅದು ಅವರ ನಾಮಿನಿಗೆ ಸಿಗುತ್ತೆ. ಸೊ ಇದು ಬಂದು ಆರ್ ಡಿಯ ಇನ್ಫಾರ್ಮೇಷನ್ ಆಗಿರುತ್ತೆ. ಐ ಹೋಪ್ ನಿಮಗೆ ಇದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ನಾನು ಆರ್ ಡಿ 2 ಕಟ್ತಾಯಿದ್ದೀನಿ ಆ್ಯಂಡ್ ಪಿ ಪಿ ಎಫ್ ಕೂಡ 1 ಕಟ್ತಾಯಿದ್ದೀನಿ. ನಿಮ್ಗೇನಾದ್ರು ಪಿ ಪಿ ಎಫ್ ಬಗ್ಗೆ ಏನಾದ್ರು ತಿಳ್ಕೊಬೇಕು, ಪಿ ಪಿ ಎಫ್ ಅಂತಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಅಂದ್ಬಿಟ್ಟು ಅದು 15 ಇಯರ್ಸ್ ಇರೋದು. ಸೊ ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತಂದರೆ ನೀವು ನನಗೆ ನೆಕ್ಸ್ಟ್ ತಿಳಿಸಿದ್ರೆ ಕಮೆಂಟಲ್ಲಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಆರ್ ಡಿ ಬಂದು ನಾವು ಎಷ್ಟು ಅಕೌಂಟ್ ಬೇಕಾದ್ರೂ ಓಪನ್ ಮಾಡ್ಬೋದು. ಮಲ್ಟಿಪಲ್ ಅಕೌಂಟ್ಸ್, ಎನಿ ನಂಬರ್ ಆಫ್ ಅಕೌಂಟ್ಸು ಓಪನ್ ಮಾಡ್ಕೊಬೋದು ನಾವು.
ಬ್ಯಾಂಕಲ್ಲೇ ಆಗಲಿ ಪೋಸ್ಟ್ ಆಫೀಸಲ್ಲೇ ಆಗಲಿ ಆರ್ ಡಿಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಪಿ ಪಿ ಎಫಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಇದು ಬಂದು ರೆಕರಿಂಗ್ ಡೆಪಾಸಿಟ್ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗಿದು ತುಂಬ ಲೈಕ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇದೇ ಥರ ಏನಾದ್ರು ಇನ್ಫಾರ್ಮೇಟಿವ್ ವಿಷಯದ ಬಗ್ಗೆ ಏನಾದ್ರು ನಿಮಗೆ ತಿಳ್ಕೊಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ನಿಮಗೆ ಸೇವಿಂಗ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾನು ನಿಮಗೆ ಆರ್ ಡಿ ಬಗ್ಗೆ ತಿಳಿಸ್ಕೊಟ್ನಲ್ಲ. ಸೊ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಏನಾದ್ರು ಬೇಕಿದ್ದರೆ ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗೆ ಗೊತ್ತಿರೋ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ನಿಮಗೆ ಏನಾದ್ರು ಬೇರೆ ಫರ್ದರ್ ಕ್ಲಾರಿಫಿಕೇಷನ್ ಬೇಕು ಅಥವಾ ಬೇರೆ ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇವಾಗ ಆರ್ ಡಿ ಅಂತಲೇ ಎಲ್ಲ ಇವಾಗ ಸುಮಾರು ಸ್ಕೀಮ್ಗಳಿದೆ, ಸೇವಿಂಗ್ಸ್ ಇದಿದೆ. ಸೊ ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಫ್ಯೂಚರಲ್ಲಿ ಅದ್ರ ಬಗ್ಗೆನೂ ಕೂಡ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬನ್ನಿ ನೆಕ್ಸ್ಟು ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ಮಕ ಎತ್ಕೊಂಡು ಹೋಗಲ್ಲಿ ಬಿದ್ದದಲ್ಲ ಅಲ್ಲಿ. ಸುಜು ಕೇಳಿಸ್ತಾ ಇದೆಯಾ ಹೇಳ್ತಾ ಇರೋದು? ಮಕ ಎತ್ಕೊಂಬಾ, ಹೋಗು ಓಡು. ಇದು ಬೇಡ ನಿಂಗೆ. ಮಕ ಎತ್ಕೊಬ ಹೋಗಿದ್ರದ್ದು ಫಿಕ್ಸ್ ಮಾಡ್ಕೊಡ್ತೀನಿ ಹೋಗಿ ಮಕನ. ನಿನ್ನ ಅಷ್ಟೆಲ್ಲ ಆಟ ಆಡ್ತೀಯಾ? ಇವಾಗ ಮಧ್ಯಾಹ್ನದ ಊಟಕ್ಕೆ ಕ್ಯಾರೆಟು ಮತ್ತು ಪುಳಿಯೋಗರೆನೇ ಇತ್ತು, ಅದೇ ತಿನ್ಕೊತಾ ಇದ್ದೀನಿ. ನನಗೆ ಏನು ಮಾಡೋಕ್ಕೂ ಆಗ್ತಾಯಿಲ್ಲ, ಸ್ವಲ್ಪ ಟಯರ್ಡ್ ಆಗೋಗಿದೆ, ಅದಕ್ಕೋಸ್ಕರ ಇದೇ ತಿನ್ಕೊತೀನಿ. ಅಂಡ್ ನೋಡಿ ನಮ್ಮ ಜೂಜುಗೊಂದು ಕ್ಯಾರೆಟ್ ಕೊಟ್ಟಿದ್ದೀನಿ. ಜೂಜು ಬೊಚ್ಚಿಟ್ಕೊಂಡು ತಿಂತಾವಳೆ. ಅವಳಿಗೊಂದು ಸ್ವಲ್ಪ ಒಂದು ಪೀಸ್ ಕ್ಯಾರೆಟ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಸೊ ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ರೋಸ್ ಗಿಡ ಮತ್ತು ಇದು ತಂದಿದ್ದೆ, ಅದನ್ನು ನಾವು ಪಾಟಿಂಗ್ ಮಾಡ್ಕೊತೀನಿ, ತೋರಿಸ್ತೀನಿ. ಇವಾಗ ಈ ರೋಸ್ ಗಿಡ ಮತ್ತು ಇನ್ನೊಂದು ಶಾವಂತಿಗೆ, ಪರ್ಪಲ್ ಕಲರ್ ಶಾವಂತಿಗೆ ತೊಗೊಂಬಂದಿದ್ದೀನಿ. ಇವಾಗ ಇದು ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ. ಇದು ಪರ್ಪಲ್ ಕಲರ್ ಒಂಥರ ಶಾವಂತಿಗೆ ಇದೊಂದು ತೊಗೊಂಬಂದಿರೋದು. ನೋಡೋಣ ಹಾಕ್ತಿದ್ದಾಳ್ರಿ ಪಾಟಲ್ಲಿ. ಏನು ಸಮಾಚಾರ ನಿಂದಿಲ್ಲಿ ಜೂಜು? ಹಾಂ ಏನೇ ಚುಚ್ಕೋತದೆ, ಮುಳ್ಳು ಚುಚ್ಕೋತದೆ ಬಾಯಿ ಕಡಿಕೆ, ಚುಚ್ಚಿಸ್ಕೊ. ಇದು ಇವಾಗ ಇದೇನಕ್ಕೆ ಹಾಕೋದು? ಇದೇನಿದು? ನಾರು, ತೆಂಗಿನ ನಾರು ಕೆಳಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂತ? ಕೆಳಕ್ಕೆ ಹಾಕಿದ್ರೆ ಚೆನ್ನಾಗಿ ಖುಷಿಯಾಗಿ ಗಿಡ ಬೇರ್ ಬಿಡುತ್ತೆ. ಅದು ಇದಾಗಿ ಕುತ್ಕೊಳ್ಳೋದು. ಅದ್ರ ಮೇಲೆ ಮಣ್ಣು ಹಾಕೋದು. ಮಣ್ಣು ಹಾಕ್ಬಿಟ್ಟು ಆಮೇಲೆ ಅದು ನೀರು ಇದು ಇಡೋದಲ್ಲ, ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಅದೇ ಮಣ್ಣು ಜೊತೆಗೆ ಹಾಕೋದು. ಇಲ್ಲಾಂದ್ರೆ ಇಳಿಯಲ್ಲ, ಜೇಡಿ ಮಾಡ್ತಾರೆ. ಅದೇ ನೀರು ಸಲೀಸಾಗಿ ಇಳಿಯೋಕ್ಕೆ ಮಣ್ಣೆ ಇದ್ರೆ ಅಲ್ಲೇ ಕಚ್ಕೋತದೆ ಅಂತನಾ ಕೊಡೋದು. ಇವಾಗ ಇಲ್ಲಿ ಹಾಕ್ಬಿಟ್ವಿ ಮಣ್ಣು. ಬಟ್ ಇವಾಗ ಮೇಲ್ಗಡೆ ಓನರ್ ಆಂಟಿ ಅವರು ಇದೆಲ್ಲ ಹಾಕಿಸ್ಬೇಕಂದಾಗ ಸಿಮೆಂಟ್ ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿದ್ದಾರೆ ಅಂತಂದ್ಬಿಟ್ಟು ಆ ಸಿಮೆಂಟ್ ಮಣ್ಣು ಮಿಕ್ಸ್ ಮಾಡಿ ಹಾಕೋಣ ಅಂತಂದ್ಬಿಟ್ಟು ಸಿಮೆಂಟ್ ಮಣ್ಣು ತರಕ್ಕೆ ಹೋಗಿದ್ದಾರೆ. ತೋರಿಸ್ತೀನಿ, ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ರೀಪಾಟ್ ಮಾಡ್ತೀವಿ. ಇದೇ ಮರಳು, ಇದು ಸಿಮೆಂಟ್ ಅಲ್ಲ ಮರಳಂತೆ. ಇದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಈ ಥರ ಹಾಕೋದು. ಆಯ್ತು. ಈ ಮಣ್ಣು ನೋಡು, ಇದು ಜೇಡಿ ಮಣ್ಣು ಆಯ್ತು. ಚೆಂಟುಗಾಯ್ತಾ? ಆಯ್ತಾಯ್ತು.
ನೋಡಿ ಆ ಪರ್ಪಲ್ ಕಲರ್ ಶಾವಂತಿಗೆ ಹೂವು ತೊಗೊಂಬಂದಿದ್ದೀನಲ್ಲ, ಅದು ಮೀಡಿಯಮ್ ಸೈಜು ಇಷ್ಟು ಬರುತ್ತೆ ಹೂವು. ಸಾಕು, ಡೈಲಿ ಬಿಡುತ್ತೆ ಅಂತ ಅಂದಿದ್ದಾರೆ. ಡೈಲಿ ಈ ಥರ ಹೂವು ಸಿಕ್ಕಿದ್ರೆ ಬೇರೆ ಹೂವನೂ ತಂದರೆ ಪೂಜೆಗಾಗುತ್ತೆ ಅಂದ್ಬಿಟ್ಟು ತೊಗೊಂಡಿರೋದು. ಸಾಕಲ್ವ ಇಷ್ಟು ಮೀಡಿಯಮ್ ಸೈಜು. ಸೊ ನೆಕ್ಸ್ಟು ಬೇರೆ ಕಲರ್ಸ್ ಯಾವ್ದಾದ್ರು ತರಿಸಿ ಅಂತ ಅಂದಿದ್ದೀನಿ. ಇದು ರೋಸೆಲ್ಲ ತರಿಸ್ತೀನಿ ಅಂತ ಅಂದಿದ್ದಾರೆ. ಹೋದಾಗ ತೋರಿಸ್ತೀನಿ ನಿಮಗೆ. ಸೊ ಫೈನಲಿ ಗಿಡಗಳೆಲ್ಲ ಪಾಟಲ್ಲಿ ಹಾಕಿದ್ದೀವಿ. ನೋಡಬೇಕು ಫ್ಯೂಚರಲ್ಲಿ ಹೆಂಗೆ ಬರುತ್ತೆ ಏನು ಎತ್ತ ಅಂದ್ಬಿಟ್ಟು ಕಲರ್ ಫ್ಲವರ್ಸ್ ತರಬೇಕು ಅಂತ ಇದ್ದೀನಿ. ನೋಡೋಣ. ಸೊ ಖುಷಿ ಅಂತೂ ಆಗ್ತಿದೆ ಹಾಕಿರೋದು. ಸೊ ಬನ್ನಿ ನೆಕ್ಸ್ಟ್ ನನ್ನ ರುಟೀನ್ ಏನು ಎತ್ತ ಅಂದ್ಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ಟೈಮ್ ಬಂದು ಒಂದು 6:30 ಆಗಿರಬೇಕು. ಅರವೆ ಸೊಪ್ಪು ತೊಗೊಂಬಂದಿದ್ದೆ, ಎಲ್ಲೊಂದು ಸ್ವಲ್ಪ ತೆಗಿತಾ ಇದ್ದಾರೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಹೆಸ್ರು ಕಾಳು ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ತೆಕ್ಕೋತಾ ಇದ್ದೀನಿ. ನೋಡೋಣ ಯಾವ ರೀತಿ ಟೇಸ್ಟ್ ಬರುತ್ತೆ, ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಇದೆಲ್ಲ ಬಿಡಿಸ್ಕೊಂಬರ್ತೀನಿ. ಬರೀ ಸೊಪ್ಪು ಮಾತ್ರ ಬಿಡಿಸ್ಕೊತಾ ಇದ್ದೀನಿ, ಈ ಥರ ಬರೀ ಅಂದರೆ ಎಲೆಗಳು ಮಾತ್ರ. ಸೊ ಎಲ್ಲ ರೆಡಿ ಮಾಡಿಕೊಂಡು ಯಾವ ರೀತಿ ಮಾಡ್ಕೊತೀನಿ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೀನೇನು ಸುಜು ಹಂಗೆ ನೋಡ್ತಾ ಇದ್ಯಾ? ಬಾ ಬಿಡಿಸ್ಕೊಡ್, ಬಾ ಸೊಪ್ಪು ಬಿಡಿಸ್ಕೊಡ್, ಸೊಪ್ಪು ಬಿಡಿಸ್ಕೊಡ್ಬೇಡಿ, ಬೇರೆ ಸೊಪ್ಪು ಬಿಡಿಸ್ಕೊಡು. ಏನು ನೋಡ್ತಾ ಇದ್ಯಾ? ಹಾಂ ಏನೋ? ಇವಾಗ ಹೆಸ್ರು ಕಾಳು ಮತ್ತು ಅರವೆ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕಂದರೆ ಹೆಸ್ರು ಕಾಳು, 1-2 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿ, ಕರಿಬೇವು, ಇಲ್ಲಿ ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಸೊಪ್ಪು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರುಬ್ಬೋದಕ್ಕೆ ಕಾಯಿ, ಟೊಮೆಟೊ, ಈರುಳ್ಳಿ, ಸಾಂಬಾರು ಪೌಡರು, ಚಕ್ಕೆ, ಲವಂಗ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಸಾಸಿವೆ ಒಂಚೂರು, ಇಲ್ಲೊಂದು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ. ಸೊ ಡೈರೆಕ್ಟು ಕುಕ್ಕರಲ್ಲಿ ಹಂಗೆ ಒಗ್ಗರಣೆ ಹಾಕ್ಕೊಂಡು ಇಡ್ತೀನಿ. ಇವಾಗ ಇದಕ್ಕೆ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಒಂಚೂರು ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದಲ್ವ, ಇವಾಗ ಇದಕ್ಕೆ ಟೊಮೆಟೊನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗಬೇಕಿದು. ಇವಾಗ ಇದಕ್ಕೆ ಹೆಸರು ಕಾಳು, ಆಲೂಗಡ್ಡೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹೆಸರು ಕಾಳು ಏನು ನೆನೆಸಿಲ್ಲ, ಅದು ನೆನೆಸಿದ್ರೆ 1 ಕೂಗು, ಇಲ್ಲಾಂದರೆ 1-2 ಕೂಗು ಹಾಕಿದ್ರೆ ಸಾಕು. ಒಂಚೂರು ಫ್ರೈ ಆಗಲಿ. ಇದೊಂದು 2 ನಿಮಿಷ ಫ್ರೈ ಆದಮೇಲೆ ಸೊಪ್ಪು ಹಾಕ್ಕೊಳೋದು. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಉಪ್ಪು ಹಾಕ್ಕೊತೀನಿ, ಇದೊಂಚೂರು ಫ್ರೈ ಆಗಲಿ ಅಷ್ಟರಲ್ಲಿ. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ಮಸಾಲೆ ಹಾಕ್ಕೊಳೋದು. ಇದಕ್ಕೆ ಇವಾಗ ಮಸಾಲೆ ರುಬ್ಬಿರೋದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ನೀರು, 1 ಗ್ಲಾಸ್ ಅಷ್ಟು. ಇದು ಇವಾಗ ಕುದ್ದಾದ್ಮೇಲೆ ಕುಕ್ಕರ್ ಮುಚ್ಕೊತೀನಿ. 1-2 ಕೂಗಿದ್ರೆ ಸಾಕು. ಅದು ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು. ಇವಾಗ ಇದು ಕುದೀತಾ ಇದೆ. ಇವಾಗ ಇದನ್ನು
ಕ್ಲೋಸ್ ಮಾಡಿಕೊಂಡು ಒಂದು ಕೂಗಿಸ್ಕೊಳೋದು, ಆಮೇಲೆ ಉಪ್ಪು ಖಾರ ಚೆಕ್ ಮಾಡ್ಕೊತೀನಿ. ಸೊ ಇದು ಕುಕ್ಕರ್ ಮುಚ್ಕೋತೀನಿ. ಏನಿದೆ ಒಂದು ವಿಷಲ್ ಅಂದರೆ ಸಾಕು. ಸೊ ಫೈನಲಿ ಸಾಂಬಾರು ಪ್ರಿಪೇರ್ ಆಗಿದೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ಸೊ ಅನ್ನ, ಹೆಸರುಕಾಳು ಸೊಪ್ಪಿನ ಸಾಂಬಾರು ಮತ್ತು ಜೊತೆಗೆ ಹಪ್ಪಳ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.